ಹೇಳ್ರಿ ಒಂದೊಂದೇ ಆಗಲಿ ಇದು ಹೇಳ್ರಿ ಫಸ್ಟು ಅವು ಬೇಕಾದ್ರೆ ಜೊತೆ ಹೇಳ್ರಿ. ಅಣ್ಣ ಇದು ಜೊತೆಗೆ 70 ಕೊಡೋಣ. ಕೊಡೋದೇ ಹೇಳ್ತಾ ಇರೋದು 2,000 ಇಟ್ಕೊಂಡು ಸುಮ್ಮನೆ ನನಗೆ ಕೇಳೋಣ. 1,000ಕ್ಕೆ ಬಂದು ನಾನು ಬಿಸಾಕೊಂತಾನ ಮಡ್ಗಕ್ಕೆ ಹೋಗಲ್ಲ ನಾನು. ಅಯ್ಯೋ ದನ ಏನು ಓದ್ತಾ ಇರ್ತಾವೆ ಬರ್ತಾ ಇರ್ತವೆ. ನಮ್ಮ ಮನೆಗೆ ದಿನ 2 ದಿನ ಓದ್ತಾ ಇರ್ತವೆ ಬರ್ತಾ ಇರ್ತವೆ. ಹಂಗೆ ನಾನು ಯಾವ ಮಡ್ಗಕ್ಕೆ ಹೋಗಲ್ಲ. ನಮಗೇನು ಕೂಲಿ ಕೊಡೋ 1,000 ಸಿಕ್ಕರು ಮಾರಕ್ಕ ಇಲ್ಲ 3 ಒಟ್ಟಿಗೆ ಮಾಡ್ಕೊಂಡಿದ್ರೆ 1,15 ಕೊಡು. ಬೇಡ 1,10 ಕೊಡೋಗ್ರಿ. ಒಳಗಡೆ ಲೆಕ್ಕ ಕೇಳಕ್ ಹೋದ್ರೆ ಅದಾಗಲ್ಲ. ಬೇಸ್ರ ಲೆಕ್ಕ ಕೇಳಕ್ ಹೋದ್ರೆ ಆಗಲ್ಲ. ಅಣ್ಣ ದನ ಪೇಡ್ ಆಗಿದ್ರೆ ಡಿಮ್ಯಾಂಡ್ ಕಲ್ಲರ್ ದನಿಗಿಲ್ಲ ಡಿಮ್ಯಾಂಡ್ಗಳು. ಯಾವ ಡಿಮ್ಯಾಂಡ್ಗಳು ಕಲ್ಲರ್ ದನಿಗೆ ಡಿಮ್ಯಾಂಡ್ ಇಲ್ಲ. ಐದವ್ರು ಬಂದ್ರೆ ಅಣ್ಣ ಜರ್ಸಿ ಇದ್ರೆ ಕೂಡ ಕಲ್ಲರ್ ಬೇಡ ಅಂತಾರೆ ಅವರು. ಅಂತಾರೆ ಕೇಳೋದು ಜಾಸ್ತಿ ಅವರು. ಕೇಳಿ ಅವ್ರ ಹತ್ರ ಎಷ್ಟು ದನ ತಗೊಂಡೋಗವ್ರೆ ಸೊಮ್ಮೆ ಮೇಷ್ಟ್ರೆ. ಈಗ ನಾವು ತಗೊಂಡೋಗಿರೋದು ಬಿಡ್ರಿ, ಬಂದಿರೋರು ಗಳಿಸ್ಕೊಡ್ರಿ. ಅಲ್ಲಲ್ಲ ದನ ತಗೊಂಡೋಗಿ ಏನಂದ ಲಾಸ್ ಆಗವೇನ್ರಿ ನಮ್ಮವು? ಇಲ್ಲ ಇದುವರೆಗೂ ಯಾವನ ಅವ್ರಿಗಾದ್ರು ಕೊಟ್ಟಿದ್ದೀನಿ ಅಂತ ಹೇಳಿದಿನ. ಅಲ್ಲಲ್ಲ ಹೇಳ್ರಿ. ಯಾಕೆಂದ್ರೆ ಅವ್ರು ಸುಮ್ಮನೆ 25,000ಕ್ಕೆ ಒಂದು ದನ ಕೊಟ್ಟೆ. 70,000 ದನ ಇವತ್ತು ಕೊಡ್ತಾ ಇಲ್ಲ ಅವರು. 25,000 ಕೊಡ್ತಾರೆ. ಇದೆಯಾ 15 ಲೀಟರ್ ಹಾಲು ಇವತ್ತೇ 70,000 ಕೇಳಿದ್ದೀನಿ, ಕೊಡ್ತಾ ಇಲ್ಲ. ನೀವು ಕೊಟ್ಟಿರೋದ? ನಾವು ಕೊಟ್ಟಿರೋದು 25,000ಕ್ಕೆ. 22,500. ಆದ್ರೂ ನೀನ್ 25 ಬಿತ್ತ ಟೆಂಪೋ ಖರ್ಚು ಎಷ್ಟು ವರ್ಷ ಅಂತರ? ಒಂದೇ ವರ್ಷ ಸಮಯ. ಎಷ್ಟು ಇಲ್ಲ 8 ತಿಂಗಳು ಅಷ್ಟೇ ಅಂತರ. ವರ್ಷನೂ ಇಲ್ಲ ರೀ. ಇವ್ರ ಹತ್ರ 2-2.5 ಹಾಲು ಬರ್ತದೆ ಅಂತ ಒಂದು. ನನ್ನ ತಗೊಂಡಾಗ 4.5-5 ಹಾಲು ಕರೆದೆ. ಇವತ್ತು ಕರ ಹಾಕಿ ಒಂದು 4 ತಿಂಗಳೇ ಆಯ್ತು. ಇವತ್ತು 8-9 ಹಾಲದೆ. ನಾನು ಹಿಂಡಿ ಬುಸ ಎಲ್ಲ ಫಲ ಆಯ್ತು 4 ತಿಂಗಳು ಫಲ. ಇವ್ರು ಆಮೇಲೆ ಹೇಳಿದ್ರು ರೀ ಹೆಂಗಾರಿ ಕೈ ಹಾಕ್ಸಿದೆ. ನಾನು ಕೈ ಹಾಕ್ತೆ ಫಲ ಆಗಿತ್ತು. ಕೊಟ್ಟಾಗಲಿಲ್ಲ 15-20 ದಿವಸಕ್ಕೆ. ಒಟ್ಟಾರೆ ಏನು 7 ಗಿವೆನ್ ಏನು ಹೇಳಿ? ಯಾವೂ ಇಲ್ಲ ಸರ್, ಸೆಮೆನ್ಗಳು ಯಾವ ತಗೊಂಡಿಲ್ಲ. ಸರಿ. ಯಾಕಂದ್ರೆ ಸೆಮೆನ್ ತಗೊಂಡು ಹೇಳೇ ಬಿಡ್ತೀನಿ. ಅದೇ 3ನಾ? 3 ಜರ್ಸಿಗಳು 3. 2 6-6 ಒಂದು 4 ಹೇಳಿ ಸರ್. 3 ತರುವಾಗ ಏನ್ 3 ಒಂದೇ ಒಂದೇ. ಈಗ ಅಂತಾರೆ ಅವ್ರಂತಾರೆ ನಾನಂತಾರೆ ಯಾವ ಹಾಲಿನ ಲೆಕ್ಕಕ್ಕೆ 4 ರೇಟೆ ಇವು. 120 ಮಾಡಿರೋ 3 ರೇಟೆ. ಅರ್ಥ ಮಾಡ್ಕೊಳ್ರಿ. ಹಂಗ ಹೇಳಿ ಅರ್ಸ್ಕೊಡ್ರಿ. ಹೇಳಿದೀನಿ ಕೇಳ್ಬಿಡ್ರಿ. ನಾನು 1 ಹೇಳಿದೀನಿ. ಒಳಗಡೆ ಹೇಳ್ಕ ಬಂದಿ ಸ್ವಾಮಿ. ಸುಮ್ನೆ ದಪ್ಪ ನೀನೇ ಕೇಳ್ಬಿಡೋಣ. ಒಳಗಡೆ ಇಷ್ಟ ಆಗ್ತದಿಲ್ಲ ಅಂತ ಅವ್ರು ಹೇಳಿ 3 ಅಂತ. 3 ಅದೇ 3 ಅದೇ ಒಂದ್ 4 ಐತೆ. 3 90 ಲೆಕ್ಕ. 3 ತರ ಅಂತ ಸರ್ ನಾನು ಹೇಳಿದ್ದು. ಅವ್ವ ಹಂಗೈತೆ. ಓಲಿ 1 5 ಕೊಡೋಗಿ ಸರ್. ನನಗೂ 2,000 ಸಿಕ್ಕಿ ನಾನು ಏನ್ ಮಾಡಿಕಣಲ್ಲ. ಅಣ್ಣ ಮೇಷ್ಟ್ರೆ ನೀವು ಇಷ್ಟು ಅಂತ ಕೇಳ್ಬಿಡಿ ನೋಡೋಣ ಆತೈತೆ ಇಲ್ಲ ಅಂತ. ಸುಮ್ಮನೆ ಒಳಗಡೆ ನಿಮ್ಮ ಲೆಕ್ಕಕ್ಕೆ ಕೇಳ್ಬಿಡಿ ಎಷ್ಟಕ್ಕೆ ಅಂತ. ಕೇಳದ ಹೇಗಿದೆ ತೆಗೆದು 100 ರೂಪಾಯಿ ಕೊಟ್ಟು ಕೇಳ್ರಿ. ನಿಮಗೆ ಬಿಟ್ಟು ಹೇಳೋಣ ಒಂಚೂರು ಅಣ್ಣ. ನಾನು ಹೇಳಲ್ಲ, ನೀನೇ ಕೇಳ್ಬಿಡಣ್ಣ. ಆತದಿಲ್ಲ ಅಂತ ಹೇಳ್ಬಿಡ್ತೀನಿ ಸುಮ್ಮನೆ. ಯಾಕೆ ನಮಗೂ ಟೈಮ್ ಊಟ ತಗೊಂಡೋಗ್ಬೇಕು. ಹೇಳ್ಬೇಕು ಹೇಳೋಣ. ಹೇಳಲ್ಲ, ನೀನೇ ಕೇಳ್ಬಿಡು. ಹಿಂಗೆ ಅಂತ ನೀನೇ ಕೇಳ್ಬಿಡು. ಅದಕ್ಕೆ ಸಂತೋಷ. ನೀನು 50,000 ಕೇಳಿದ್ರೆ ನಮ್ಗೆ 50 ಕೇಳಕ್ ಆತದ್ರ? ಹಂಗೆಲ್ಲ ಕೇಳಕ್ ಆತದೇನಣ್ಣ. ನಮ್ಗೇನು ಬೇಜಾರೇನಿಲ್ಲ. ನಾವು ದನ ಕಟ್ಟಿ ಮಾಡಿರೋರಾಗಿ 85 ತಗೊಂಡು ಕೊಡುವಾಗ ಆಯ್ತಣ್ಣ. 85 ಕೊಡೋಣ. ಬಂದಿಲ್ಲ ಕೇಳೋಣ. ಲೆಕ್ಕ ಹಾಕಿ ಹೆಂಗ್ 3 ರೇಟೇ ಇದು 22,000. ಅದೊಂದು ಆ ಕಡೆ ಲಾಸ್ಟಿ ತೋರಿಸಿದ್ದು ಎಷ್ಟು ಅಳತೆ ಮಾಡ್ಕೇಳ್ರಿ. 3 ರೇಟೇನೆ. 1 ಮೇಲೆ ಮಾಡ್ತೀನಿ. ಹೋಗಿ 110 ಮೇಲೆ ಮಾಡ್ತೀನಿ. 3 ಇಂಡಿವಿಜುವಲ್ ಮಾರಿದ್ರೆ 110 ಮೇಲೆ ಮಾಡ್ತೀನಿ. ಸಪ್ರೇಟ್ ಆಗಿ ಈಗ ಹೇಳಿ ಸಪ್ರೇಟ್ ಮಾಡೋದು ದುಡ್ಡು. ಹಿಂಗ್ ಒಟ್ಲಾಟ ಕೊಟ್ಟಾಗ ದುಡ್ಡು ಇರಲ್ಲ. ದುಡ್ಡು ಈಗ ನಾವು ತಗೊಂಡೋಗಿರ್ತೀವಿ.
ಇವಾಗ ಒಂದ್ರಾಗ ಬರ್ತದ ಒಂದ್ರಾಗ ಓದ್ತದ ಹೇಳಕ್ಕಾಗಲ್ಲ. ಲಾಟಿನ ವಿಚಾರ ನಿಮ್ಗೂ ಗೊತ್ತು. ಈಗ ಲಾಟ್ ಲಂಸಮಾಗಿ ಹೊಡೆದಿರ್ತೀವಿ, ಒಂದ್ರಾಗ ಬರೋದು ಒಂದ್ರಾಗ ಹೋಗೋದು ಅವೆಲ್ಲ ಮಾಮೂಲಿ. ನಾನೇನ್ ತಂದಿಲ್ಲ, ನಾನೆಲ್ಲ ಇಂಡಿವಿಜುವಲ್ ಆಗಿ ಸಪರೇಟ್ ಕೂಡ ಹಾಕೊಂಡಿರೋದೆ. ಇವಾಗ ನಾವ್ ಅದಕ್ಕೆ ಒಂದೊಂದ್ ಹೇಳ್ರಿ ಅಂದ್ರೆ ನೀವು ಹೇಳಿಲ್ಲ, ಒಟ್ಟಿಗೆ ಹೇಳಿ ತಗೊಳ್ರಿ. ಬಂದಿಲ್ಲ ಆಯ್ತಾ, ಬಂದಿಲ್ಲ ಇಲ್ಲ ಆಯ್ತು ಇಡ್ಕೊಳ್ರಿ. ಆಯ್ತಣ್ಣ ಇಟ್ಕೊಂತೀನಿ ನಾನು, ದುಡ್ಡು ಇಟ್ಕೊಳೋದಕ್ಕೇನಿಲ್ಲ. 85ಕ್ಕೆ ನಾನು ದನ ಬಂದಿಲ್ಲ. ಓಲಿ ಒಂದು ಹಾಕೊಂಡು ಹೊಟ್ಟೋಗ್ತೀನಿ. 86,000ಕ್ಕೆಲ್ಲ ದನ ಕೊಡಂಗಿದ್ದೀರಿ ಯಾಕಿಂತ ಅಣ್ಣ ಇವಾಗ 3 ತಾಂತ ಇದ್ವಿ, ಯಾವ್ದ್ರಾಗ ಹೆಚ್ಚು ಬರ್ತದೆ ಯಾವ್ದ್ರಾಗ ಕಮ್ಮಿ ಬರ್ತದೆ ಯಾವ್ದು ಕಂಡಿಲ್ಲ. ನಾವ್ ನಿಮ್ ಮಾತೆ ನಂಬಿಕೆ ಹಾಕ್ಯಾಡು ಅವೆರಡು ಹೇಳ್ತಾರ. ಇದು ದನ ಬೇಡಲ್ಲ, ಇದು ಮೇಲೆ ಲೆಕ್ಕ, ಅವು ಒಳಗಡೆ ಲೆಕ್ಕ. ಕೆಲಸ ಮಾಡು ನಡಿ, ಈಗಲೇ ಬರ್ತೀನಿ. ನಿಮ್ಮಿಂದ 10 ದನ ಇದ್ರು ಒಳಗಡೆ ಲೆಕ್ಕ ಒಳಗಡೆ ಲೆಕ್ಕದವೆ, ಒಳಗಡೆ ಲೆಕ್ಕದವೆ ಕೊಡ್ಸಲ್ಲ ಮಾಡಲ್ಲ. ನೀನು ಹೇಳ್ತೀಯ ಅಲ್ಲಿಲ್ಲ ಇಲ್ಲಿಲ್ಲ ಅಂತೀಯ, ಬಂದ್ ಮಂಗಳಿಸ್ತೀಯ. 500 ಕರ್ಕೊಂಡು ಹೋದ್ರೆ ಬರೀ 500 ಅಂದ್ರೆ ಯಾವ್ದನ ಇತ್ ಕಡೆ ಅವೇ ನಮ್ ಕಡೆ ಇಲ್ವಲ್ಲ ದನ. ಸುಮ್ನೆ ಹಂಗೆಲ್ಲ ಯಾಕೆ ಕೇಳ್ತೀಯ? 85-90ಕ್ಕೆಲ್ಲ ಯಾಕೆ ಕೇಳ್ತೀಯ ದನ? ನನಗೆ ಬಂದಿಲ್ಲ ಹೆಂಗಣ ಫೈನಲ್? ನಾ ಫೈನಲ್ ಬರಾಬರಿ ಹೊಂದ್ಕೊಂಡು ಸುಮ್ನೆ ಯಾವ್ದು ಬೇಡ ಹೋಗೋಣ. ಇಲ್ಲ ಬಿಡೋಣ, ಹಂಗೆಲ್ಲ ನಿನ್ ಲೆಕ್ಕಕ್ಕಾಗಲ್ಲ. ದನ ಹಂಗೆಲ್ಲ ಅಡ್ಡ ದುಡ್ಡಿ ದನ ಕೇಳ ದನ ಎಂತನ್ ಕೂಡ ಸಿಂಗಲ್ ಹಂಗೆ ಮಾರ್ಕೊಂತೀನಿ ಬಿಡಿ, ಏನ್ ತೊಂದ್ರೆ ಏನಿಲ್ಲ. ನಾವೇ ಶೆಟ್ಟಿ ಅಂತ ಹೇಳಿವ್ರ. ಶೆಟ್ಟಿ ಅಂತಲ್ಲ, ಸಿಂಗಲ್ ಮಾಡಿದ್ರೆ ನಮ್ ಕಾಸು. ಒಟ್ಲಾಟ ಕೊಟ್ರೆ ಏನು ಕಾಸಿಲ್ಲ. ಶೆಟ್ಟಿ ಒಳಗ್ ಬರ್ತಾನೆ, ನಮ್ಗೆ ಶೆಟ್ಟಿ ಒಳಗ್ ಬರ್ತಾನೆ. ಬಾಡಿಗೆ ಇದು ಇಲ್ಲೇ ಹಾಲಲ್ಲಿ ಕರಿಯಲ್ಲ, ನಮ್ಗಿಂತ ಜಾಸ್ತಿ ಕರಿತಾರ ನೋಡ ಅವ್ರ ಯಜಮಾನ್ರು. ಅಲ್ಲೆಲ್ಲ ಹಾಲ್ಗಡೆಯಲ್ಲಿ 4 ಲೀಟರ್ ಆಯ್ತು ಅಂತ ಕೊಡ್ಸಿದ್ದೆ. ತಿರ್ಗ ಅಲ್ಲ ನೋಡ್ರಿ ಇನ್ನೂ ಜಾಸ್ತಿ ಕರಿತು. ಹಂಗೆ ಒಬ್ರಿಗೊಬ್ರು ಅವ್ನು ಯಾರೋ 4 ಲೀಟರ್ ಕರಿತಿದ್ದಾನು, ಅಲ್ಲ ಹೋಗ್ಬಿಟ್ಟು 6-7 ಕರೀತು. ಏನ್ ಮಾಡೋಣ? ನೋಡಿ ಇರ್ಲಿ ಒಂದ್ ಕೈ ಆಗಲ್ಲ, ಬರಲ್ಲ. ಯಾಕೆ ಕೇಳ್ತಾರೆ? ನಾನು ಸಪ್ರೇಟ್ ಮಾಡ್ಕೊಳ್ತೀನಿ, ಹಂಗೆಲ್ಲ ಆಗಲ್ಲ. ನಮ್ಗೂ 2,000 ಹೇಳ್ಬಿಟ್ಟಿದೀನಿ ಕಾಣ, ಏನ್ ಹೇಳಿಲ್ಲ. ಇಲ್ಲ ಅಣ್ಣ ನಿನ್ಗೂ ಏನ್ ಲಾಸ್ ಆಗಲ್ಲ. ಆಯ್ತು, ನಿನ್ಗೂ ಲಾಸ್ ಆಗಲ್ಲ. ಏನ್ ಗೊತ್ತಾ, ನನ್ನ ಕೈಯಿಂದ ತಗೊಂಡವ್ರು ಯಾರು ಲಾಸ್ ಆಗಿಲ್ಲ, ಯಾರು ಇದುವರೆಗೂ ಕೆಟ್ಟು ಇಲ್ಲ. ಒಂದು 20 ದನ ತಗೊಂಡವ್ರು ನೋಡಿ, ಅವೈನವರು ಒಂದ್ ವರ್ಷದಿಂದ ಈಚೆಗೆ ಒಂದು 20-25 ದನ ತಗೊಂಡವ್ರು. ಈಗ ನಮ್ಗೆ 2 ಸರಿ ಟೆಂಪೋದಾಗ ಹೊಡೆದ್ರು 3,000 ಬಾಡಿಗೆ ಆಗಿರುತ್ತೆ. 2 ಸರಿ ಯಾಕಣ ಅಂತೀವಿ, 3 ವರ್ಷ ಹಚ್ಕಡೆ ತುಂಬ್ಕೊಂಡು ಹೋಗ್ಬೋದು. ಏನಾನ ಇದು ಹರ್ಸ್ಕೊಟ್ರೆ ಬೇಕಾದ್ರೆ ಅದು ಹಾಕಂತೀವಿ. ಹಾಕೋ ನೀನ್ ಸಂತೋಷ ಹೇಳಿ, ಹಿಂಗಲ್ಲ ಹಿಂಗಂತ ಲೆಕ್ಕಾಚಾರ ಹೋಗಿ ಹಿಂಗೆಲ್ಲ ಹೇಳಕ್ ಹೋಗ್ಬೋದು. ಲೆಕ್ಕ ಬಿಟ್ಟು ಏನು ಹೇಳಿಲ್ಲ. ಕೊಡ್ಬೋದು, ಕೊಡೋಣ ನಾವು ಕೊಡ್ಬೋದು. 60 ಕೊಟ್ರು ಕೊಡ್ಬೋದು. 60 ಕೇಳಕ್ ಆಗ್ತದ ನಾವು. 20 ಕೊಟ್ರು 60 2,000 ಕಮ್ಮಿ ಮಾಡ್ಕೊಂಡು ನನಗೆ ಹಂಗೆಲ್ಲ ಬಂದಿಲ್ಲ. ಇಟ್ಕೊಂಡು ನನಗೆ ದನ ಬಂದಿಲ್ಲ, ಹಂಗೆ ನಾನೆಲ್ಲಿ ಕೊಡೋದು? 90 2,000 ಕಮ್ಮಿ ಬಾಡಿಗೆ. ನಮ್ಗೆ ಬಂದಿಲ್ಲ ಕಾಣವು ದನ, ನಮ್ಗೆ ಬಂದಿಲ್ಲ. ಇದು ಇರ್ಲಿ, ಇದು ನಂಬ್ತೀವಿ ಬಿಡ್ತೇವೆ. 34 ವರ್ಷ ಹಣ ಹಾಕ್ಬಿಟ್ಟು ವಾಪಸ್ ಎತ್ಕೊಂಡು ಹೋಗ್ರಿ. ಕುರೋ ತಿಮ್ಮಳ್ಳಿಯವರು ಯಾರೋ ಒಂಟಿಗೆ ಮೇಯ್ಸ್ಕೊಂಡಾರ ಮಾರ್ತಾರ, ಹಾಕಿರ್ತಾರೆ. ಆ ಮಾತ್ ಕೇಳನೆ ಅದು. ನಾನು 36 ಕಮ್ಮಿ ಕೊಡಲ್ಲ ಅಂತ ಹಠ ಹಿಡ್ದು ಕಳ್ಸಿದೀನಿ ಅವ್ರಿಗೆ. ಇದೈತೆ, ಇದು ಐತೆ. ಅವು ಒಳಗಡೆನೆ ಕೇಳದೆ, ಒಳಗಡೆನೆ ಕೇಳದೆ. ಒಳಗಡೆ ಯಾಕೆ ಕೊಡ್ತಾರೆ? ಕೆಲಸ ಮಾಡು, ಬೇಡ ಒಳಗಡೆ ಕೊಡೋ ಬೇಡ, ನಿನ್ಗೆ ಇರ್ಲಿ ಬಿಡು. ಹಂಗೆಲ್ಲ ಬರಲ್ಲ ಬಿಡು, ನಾನು ಮಾರ್ಕೊಂತೀನಿ ಬಿಡು. ಯಾಕೆ ತಲೆ ನಿನ್ ಲೆಕ್ಕಕ್ಕೆಲ್ಲ ದನ ಬರಲ್ಲ ಕಂಡ ನಾವು. ನಿನ್ ಲೆಕ್ಕಕ್ಕೆಲ್ಲ ದನ ಕೊಟ್ರು ಏನೋ ಒಂದ್ ಕೈ ಕೊಡೋಣ ಅಣ್ಣ. ನೀವ್ ಕೊಡ್ತೀನಿ, ಕೊಡೋದ್ಕಲ್ಲ ಹಿಂಗೆಲ್ಲ ಕೇಳಿದ್ರೆ ಹಂಗಾಗಲ್ಲ ಕಾಣು. ಏನ್ ನಾವೇನ್ ಕಮ್ಮಿ ಕೇಳಿದ್ವಿ? ಕಮ್ಮಿ ಏನಿಲ್ಲ, ಕಮ್ಮಿನೇ ಆಯ್ತು. ನನ್ ಲೆಕ್ಕ ಕಮ್ಮಿನೇ ಆಯ್ತು. ನನ್ ಗಂಟೆ ಓದ್ತಾ ನನ್ ಗಂಟೆ ಓದ್ತಾ ಇದ್ದೆ. ನನ್ ಕಮ್ಮಿ ಏನ್ ಕೊಡ್ಲಿ? ಯಾವ ಬಾರಣ ತಳಿ ಸರ್, ಸುಮ್ಮನೆ ಯಾಕೆ ಹಂಗೆಲ್ಲ ಕೂತ್ಕೊಂಡ್ರು? ಹೆಂಗಣ ಓಲಿ ಫೈನಲ್ ಹೇಳ್ಬಿಡ್ರಿ. ಅಣ್ಣ ಫೈನಲ್ 95 ಕೊಡ್ತೀನಿ ಅಣ್ಣ. ಒಟ್ಟು ಹಾಕೊಂಡು ಹೋಗೋಣ ಸುಮ್ಮನೆ. ಯಾಕೆ ನನ್ಗೂ ಬಂದಿಲ್ಲ. ನಮಗೂ ಹಾಗೆ
ದನ ಆಗೋಗೋದಲ್ಲ, ದನ ಮಾಲ್ನಾಗ ಹೋಗ್ಕೊಂಬಾರ ಯಾವ್ದಾನ ಚಿಕ್ಕ ಗಾಡಿನೇ ಸಿಕ್ಕಿರಿ 2 ಸರಿನೇ ಹೊಡಿಬೇಕು ಅಣ್ಣ. 3 ಒಟ್ಟಿಗೆ ತುಂಬ್ಕೊಳಿಸ್ತೀನಿ, ಏನು ಹೆಚ್ಚ ಮಾಡ್ಬೇಡ, ಟೆಂಪೋ ಕರ್ಸ್ತೀನಿ, ಯಾಕೆ ಹೆಚ್ಚ ಮಾಡ್ತೀನಿ. ಯೋಚನೆ ಮಾಡ್ತಾರೆ ಆಲೆಯವರು. ಅಲ್ಲ ನಮ್ದು ಬಾಡಿಗೆ ಖರ್ಚು ಕಂದಾಯ ಯೋಚನೆ ಮಾಡ್ಬೇಕಲ್ವಾ? ಹಂಗೆಲ್ಲ ಯಾಕೆ ಕೇಳಕ್ಕೆ ಹಂಗೆಲ್ಲ ಆಮೇಲೆ ನಾವೇನು ಹಾಕಕ್ಕೆ ಹೋಗಿಲ್ಲ, ಅವಷ್ಟವೇ ಹುಟ್ಟಿರೋದು ತಾಣತ್ತಿರ 900 ಊದ್ಕೊಂಬಿಡ್ತೆ. ನಾನು ನಾಟಿ ಕುಂಬಳಕಾಯಿ ಹಾಂ ಮಾರ್ತೀವಿ ಅಂತ ಹೇಳಕ್ಕಾಗಲ್ಲ. ಹಚ್ಕಟ ಮಾರ್ಬೋದು ನೀವು, ಹಂಗ ಇಳ್ಕೊಳಕ್ ಹೋಗ್ಬಿಡಿ. ನನ್ನ ಕೈಯಲ್ಲಿ ತಗೊಂಡೋಗಿ ನೀವು ತಿರುಗಿ ದನ ಮಾರಿಲ್ಲ, ನೀನು 3 ದಿವಸ ಕಾಲೇ ಹುಡಿಕೊಂಬತ್ತೀರ, ಅದಾನಂತ ದನ ಮಾರಿದ್ದೀನಿ, ದನ ಕೊಟ್ರಿ ಅಂತ ಹೇಳಿ. ನಮ್ಮ ಹತ್ರ ಹಂಗೆ 3-4 ಮಾರಿದೀವಿ ಸಹ ನನ್ನಿಂದ ಈಚೆಗೆ. ಒಳಗಡೆನೆ ಇತ್ಲರೇ ಬರ್ತಾರೆ ಇವು. ಆಗ ಕೊಲ್ಮೆಪಳ್ಳಿಯದವರು ಕುಂಡ್ಮಾಮ್ನಳ್ಳಿಯವರು ಇವ್ರನ್ನ ಕಟ್ಕೊಂಬ್ತವ್ರೆ. ಒಳಗಡೆ ಕಡ್ಕೊಂಡ್ ಹಾಕೊಂಡು ಹೋಗ್ತಾರೆ. ಹೋದ್ರೆ ನಾವೇನ್ ಮಾಡಕ್ ಒಳಗಡೆ ಯಾರು ಕೊಲ್ಮೆಪಳ್ಳಿದವ್ರು ಯಾರು? ಅವ್ರ ಅಲ್ಲ ಚೆಟ್ಟಿಯರು ಇವ್ರು ಎಲ್ಲ ಅವ್ರ ಒಳಗ ಎಂತವನ ಕೇಳು. 35 28 ಎಂತವ್ ತಂದ್ರು ಅಷ್ಟೇ. ಕಣ್ಕೊಂಡ್ಬಿಟ್ರಿ ಇವ್ರನ್ನ. ಅದಕ್ಕೆ ನಾನು ಅದಕ್ಕೆ ಏನ್ ಇವ್ರೆಲ್ಲ ಹೇಳ್ತಾರೆ ಅಂತಲ್ಲ. ಲೇಪ ಬರ್ತಾನ ಮೇಷ್ಟ್ರು ರಮೇಶ ಎಲ್ಲ ಗೊತ್ತಿವ್ರು. ಇವ್ರಂದ್ರ ಒಟ್ಟು ಮೆತ್ವೋ ಬಂದು ಗಂಟ್ನ್ಯಾಗ ಹೆಂಗಂದ್ರ ಹಂಗೆ ಕಡಿತಾರೆ. ನಾವು ಕೊಡಿಸ್ತಾರ ಒಂದೂರು ನಾವು ಹೇಳ್ಬೇಕಲ್ವ ಯಜಮಾನ್ರೆ, ಹಂಗ್ ಮಾಡ್ತಾರ ಅವ್ರು ಬಂದು ಬಂದ್ ಮಾಡೋದಲ್ದಾನೆ ಯಾತದ್ದು ಹೇಳ್ತಾರೆ. ಬಂದವ್ರು ಹಚ್ಕೊಂಡು ಬರಲ್ಲ. ಸುಮ್ನೆ ಆದ್ರೆ ನಾವು ಅವ್ರು ಹೋಗಿ ಕೇಳ್ಬೋದು. 22 ಇವಾಗ 32ಕ್ಕೆ ದನ ತಂದಿದ್ದೀವಿ, 24ಕ್ಕೆ ಕೇಳಿ ಬಂದಿದ್ವಿ. ನೀವ್ ಯಾಕೆ ಹಾಕಿದ್ದೀರಾ ಅಂತಾರೆ. ಇದೇ ಸೇಮ್ ಅಂತ ಐತಲ್ಲಿ ಮನೆ ತವ ನೋಡು. ಎಲ್ಲಿಗ್ ಲೆಕ್ಕ ಹಾಕ್ತಿ ಯಾಕೋ ಹಂಗ. 10 ವರ್ಷಕ್ಕವ್ರು ದನ ಸಿಗ್ತಾ ಇಲ್ಲ. ಕೇಳಿ ಊರ್ ಕಡೆ ದನ ಎಷ್ಟರಿವ ಇವ್ರು ಸುಮ್ನೆ ಯಾವಾರ ಹೋಗೋದು ಇಲ್ಲ, ಏನೇನೋ ಚಾಚುರ್ಯ ಮಾಡ್ತಾರೆ ತೋರ್ಸಕ್ಕೆ. ಹಂಗೆ ಬರಾಬರಿ ಇಲ್ಲ ಕಂಬಿಡಿ ನಿಮ್ ಲೆಕ್ಕಕ್ಕಾಗಲ್ಲ ಮಾತಾಡ್ಬೇಡ. 90ಕ್ಕೆ ಇಲ್ಲ ಬಿಡಿ ಸರ್. ಬರ್ಲಿ, ನಾನ್ ಕಳ್ಕೊಂಡ್ ಕೊಡ ಅಂತದೇನೈತೆ. ನನ್ಗೆ ಗಂಟೆ ಆಗ್ತಾ ಇಲ್ಲ, ಏನಿಲ್ಲ ನನ್ಗೆ ಗಂಟೆ ಆಗಿಲ್ಲ. ಕಳ್ಕೊಂಡ್ ಕೊಡ ಅಂತದ್ ಏನೈತ್ರಿ. 30 ಸಾವಿರ ರೂಪಾಯಿ ದನ ಆಳಿದ್ರೆ ನಾನು ಎಲ್ಲಿ ತಂದು ಕೊಡ್ಲಿ ನನ್ನ ದನಗಳು ಎಲ್ಲ ಎಳೆ ದನ, ಏನು ಪೇಡಲ್ಲ, ಮುದಿಯಲ್ಲ, ಮುಕ್ಕಲ್ಲ ಬಿಡೋತ್ತ ನನಗೆ. ಪ್ರಾಯದಾಗಿರೋ ದನಗಳು 6 4 ದನಗಳು ಐನರೆ ಹಾಲು ಆಯ್ತು, 4 ಲೀಟರ್ ಹಾಲು ಐತೆ ಅಂತಲ್ವರ. ಈ ಬೈಲಿ ಬಿಟ್ಟು ಬೇಸಕ್ ಜಾಗಿಲ್ಲ. ನೀವು ನೋಡಿದಿರಿ ನಮ್ದು ಏಕ ಲೈನಿ ಕಟ್ಟೋದು ಮೇವ್ ಹಾಕೋದಷ್ಟೇ. ದನ ನೀವು ಇಂಡಿ ಬೂಸ ಇಕ್ತೀರಿ, ನಾವು ಅಷ್ಟೊಂದು ಇಂಡಿ ಬೂಸ ಇಕ್ಕಲ್ಲ. ಹೇಳಿ ಮಾಡ್ಕೊಂಡಿದ್ರೆ ಜಲ್ದಿ ಮಾಡ್ಕೊಳ್ಳಿ. ನನಗೆ ಬೇರೆ ಕಡೆ ಎಲ್ಲ ಅವ್ರು ಯಾರು ಊಟ ತಗೊಂಡೋಗ್ಬೇಕು ಮಾಡ್ಕೊಂಡು ಸುಮ್ಮನೆ ಹಂಗೆಲ್ಲ ಆಗಲ್ಲ. ಕಿತ್ತಾಕ್ ಕಳಿಸ್ಬಾರ್ರಿ ನೋಡೋಣ. ಕಿತ್ತಾಕೋದಲ್ಲ, ನನ್ನ ರೇಟ್ ಬಂದ್ರೆ ಕೊಡ್ತೀನಿ. ನನ್ನ ರೇಟಿಗೆ ಬರ್ದಿಲ್ಲ ನಾನು ಏನು ಕೊಡೋಕ್ಕಾಗಲ್ಲ. ಸುಮ್ಮನೆ ಗಂಟೆ ಕಳ್ಕೊಂಡು ದನ ಕೊಡೋಂಥದ್ದೇನೆ, ಗಂಟೆ ಕಳ್ಕೊಂಡು ಕೊಡೋಂಥದ್ದೇನೆ. ಪಾಪ ನೀವು ಲಾಸ್ ಮಾಡ್ಕೊಳಕ್ ಹೋಗ್ಬಿಟ್ಟಿದ. ಪಾಪ ನೀವು ಲಾಸ್ ಮಾಡ್ಕೊಂಡು ಇಂಥದ್ದು ತಮ್ಮ ಲಾಸ್ ಆಯ್ತು ಅನ್ನೋದು ಬೇಡ. ನಾವೇ ಕರ್ಕೊಂತೀವಿ, ನಾವೇ ಕಾಲು ಹೊಡಿತೀವಿ. ಬಂದವ್ರು ಮಾಡ್ಕೊಂತಾರೆ. ಇಂಥ ಐನವ್ರು ಬರ್ತಾರೆ, ಹೊಂಟಿವರು. ನಾವು ಇಷ್ಟೊತ್ತು ವ್ಯಾಪಾರ ಮಾಡೋದು. ಅವ್ರು ಏನಿದೆ ಮಾತು ಹಿಂಗೆಲ್ಲ ಹಿಂಗೆ ತಗೊಂಡೋಗ ಅಂತಾರೆ. ನೀವು ಹಂಗೆಲ್ಲ ಆಗಲ್ಲ, ದನನೇ ಆಗಲ್ಲ. ಹೆಂಗ್ ಹೇಳ್ಬಿಡ್ರಿ, ನನ್ನ ಮಾತಾಗ ಹೇಳ್ಬಿಡ್ರಿ. ಬಿಡು, ನಿನ್ ಕೈಲಿ ಆಗಲ್ಲ ಬಿಡು, ನಿನ್ ರೇಟ್ಗೆ ಆಗಲ್ಲ ಬಿಡು. ದನ ಕೊಡಲ್ಲ ಬಿಡು, ದನ ಕೊಡಲ್ಲ. 2ಕ್ಕೆ ಬಿಡಲ್ವ್ರ? ಇಲ್ಲ ಕೊಡಲ್ಲ. ಬರ್ರಿ ಸರ್. ಅದ್ರ 30 ಮೇಲೆ ಮಾತು 25ಕ್ಕೆ ನಿಂತವ್ದನ. ನಾನು ಸಿವಿಲ್ ಪಾಳ್ಯದಲ್ಲಿ ಬಂದದ್ನ 5,000 ಕಮಿಷನ್ ನೋಡಿದ್ನ ಅವೆಲ್ಲ ಮಾತುಗಳು. ಅವೆರಡು ಇದು 32 ಕೊಡಲ್ಲ ದನ. ಆಯ್ತು ಏನು ಹಿಂಗೆಲ್ಲ ಕೊಡೋಣ. ಲೆಕ್ಕಾಚಾರವಾಗಿ ಹೇಳಿದ್ರೆ ಹಿಂಗೆಲ್ಲ ಹಿಂಗೆ ಇಟ್ಕೊಂಡು ಅವ್ರಿಗೆ ಕೊಡ್ತೀನಿ.
ನೀವು ಹಂಗೆಲ್ಲ ಕಳೆದು ದನ ಲೆಕ್ಕ ಬಿಟ್ಟಂತೂ ನಾವು ಹೋಗಿಲ್ಲ ಇವಾಗ ಮಾತ್ರ. ಲೆಕ್ಕಕ್ಕೆ ನಾವು ದನ ಒಪ್ಲೇ ಇಲ್ಲ, ನಿನ್ ವ್ಯಾಪಾರದ ಹುಟ್ಟೆ ಎಲ್ಲ ಬಿಡು. ನೀನು ದನ ಕಳ್ಕೊಂಡು ಯಾರು ಕೊಡ್ತಾರೆ? 30 ಸಾವಿರಕ್ಕೆ ನಡಿ, ಬತ್ತಿ ನಡಿ, ನಿನ್ನಿಂದ 3 ದನ ಇದು ನಡಿ ಕೊಡ್ತಿದ್ವಿ. ಬಾ ಇಂಥವೇ ಅವು ಬರ್ರಿ ಸೇಮ್ ಈಗಲೇ ಕೊಡ್ತು ನಡಿ. ಆರಲ್ಲೋ ಕಡೆ 4-4.5 ಅವೇ. ಆರಲ್ಲೂ ನಾಲ್ಕಲ್ಲಿ ನಾವು ದನ ಇಲ್ಲವೇ? ನಡಿ, ಅವ್ರೊಂದ್ 2 ಹಾಕಂತೀರಿ, ನಾನು 3 ಹಾಕಂತೀನಿ. ನಮ್ಮ ಹತ್ರನೇ ಐತೆ. ಹೇಳಿ ಏನಣ್ಣ? ನಾನು ಹೇಳ್ದಲ್ಲ 34ವರೆಗೆ ಕೇಳಿದವ್ರಿಗೆ ದನ ಕೊಟ್ಟಿಲ್ಲ ಅಂತೇಳಿ. ನೀನು ಯಾಕೆ ಕೇಳ್ತೆ? ನೀನು ಹಂಗೆಲ್ಲ ಅಡ್ಡ ದುಡ್ಡಿ ದನ ಕೇಳೋಕ್ಕೆ ಹೋಗ್ಬೇಡ. ಯಾಕೆ ದನಗಳೆಲ್ಲ ಬರಲ್ಲ, ಅಲ್ಲ ಮೇಲೆ ಇರೋ ದನಗಳು ಯಾರು ಕೊಡ್ತಾರೆ? ಅಣ್ಣ ಯಾರು ಹೇಳಿದ್ರು ಬೇಡ, ಕೇಳಿದ್ರು ಬೇಡ. ಇದ್ರ ಮೇಲೆ ನಾನು ಇನ್ನು ಕೇಳಲ್ಲ, ಇಟ್ಕೊಂಡ್ರಿ ಇಲ್ಲಿ ಹೇಳ್ತೀನಿ. 94,000 ಕಾಣಿಸ್ಕೊಡೋಣ. ತಿರ್ಗಿ ಯಾರು ಹೇಳೋದು ಬೇಡ, ಹೇಳೋದು ಬೇಡ. ಸಮಾಧಾನ ಇದ್ರೆ ನೋಡ್ಕಾಂತ್ರಿ, ಇಲ್ದಿರೇ ಬೇಡ. ಇನ್ಯಾಕೆ ಸುಮ್ಮನೆ ಪೇಚ್ ಆಡ್ಕೊಂಡು. ನಮಗೂ ಇವಾಗ ಖರ್ಚೈತೆ, ನಿಮಗೂ ಗೊತ್ತು. ಬಾಡಿಗೆ ಬಂಕ ಓಡಲ್ಲ ಇದ್ದೇ ಇರ್ತದೆ. ಏನೋ ನಾವು ನೋಡ್ಕೋಬೋದು. ಈಗ ಅದು ಹೇಳ್ತೀರಾ ಕಲ್ಲರು ಐತೆ ಅಷ್ಟೇ. ಮುಂದೆ ಅದೇನು ಅಲ್ಲಿಂದ ಏನು ಈಲ ಆಗ್ತದೋ ಬಿಡ್ತದೋ, ಅರ್ಗಾರಾದ್ರೂ ಕೊಡ್ತೀವ, ಏನು ಆಗ್ತದೋ. ಚೆನ್ನಾಗಿ ಇವೇ ದನ ಕೆಲವು ಟೈಮ್ ಈಲಾಗಲ್ಲ, ಏನು ಮಾಡ್ತೀವಿ? ಹ್ಞೂ ನಾವೇ ವ್ಯಾಪಾರಕ್ಕೆಲ್ಲ ಲೆಕ್ಕ ಹಾಕೋಬೋದು. ಅದೇ ಅಷ್ಟೇ. ಅದ್ರಾಗ ಇನ್ನೇನು ದನ ಮಾಡ್ಕೊಂಡು ಬಾಯಿನಾಗಿದ್ದೀರ ನಾವೇನು ಹೇಳ್ಸ್ಕೊಳಂಗಿರ್ಲಿಲ್ಲ. ಹೇಳ್ಬೋದು ನೀವು ನಿಮ್ಗೆಲ್ಲ. ಅಣ್ಣ 5ರೊಳಗೆ ಏನು ಬಿಡ್ತೀವಿ ಬಿಟ್ಕೊಡ. ನೀನೇ ದುಬಾರಿ ಏನು ಬಿಡ್ಬೇಡ. ನಾನು ಸಣ್ಣ ಪುಟ್ಟನೂ ಕೇಳಲ್ಲ, ನಾನು ಸಣ್ಣ ಪುಟ್ಟನೂ ಕೇಳಲ್ಲ. ನೀವು ಏನೋ ಒಂದೊಂದು ವರ್ಷಗಳು ಕರ್ದಿದ್ದೀರಾ? ಇಲ್ಲ ಅಣ್ಣ, ಇನ್ನೂ 8 ದಿವಸ ಆಗಿರೋ ದನ ಹಿಡ್ಕೊಂಡು ಇಲ್ಲ. ಇದ್ರದೇ ರೈತರ ಮನೆಗೆ ಇದ್ದಿದ್ದು ಅವ್ರಿಗೆ ಏನೋ ಕಷ್ಟ ಅಂತ ದನ ಕೊಟ್ಟಿದ್ದು ಅಷ್ಟೇ ಬಿಟ್ರೆ ಅವರು ಇದರಿಂದ ಅದ್ರ ಪಾಲ್ಟ್ ಯಾವುದೂ ಇಲ್ಲ. ಕಷ್ಟನ ಸುಖನೋ ಅರ್ಲಿಲ್ಲದ್ಮೇಲೆ ಇವಾಗ ನಿಮಗೂ ಗೊತ್ತು, ನಮಗೂ ಗೊತ್ತು. ಎಲ್ಲಿಗೂ ದಬಾಯಿಸಕ್ಕಾಗಲ್ಲ. ಇವಾಗ ಇವು ಬೇಕಾದ್ರೆ 1 ಲೀಟ್ರ್ ಹಾಲು ಕಮ್ಮಿನೇ ಬರಲಿ, ಪ್ರಾಯ ಇರೋದಕ್ಕೆ ನಾವು ಇಷ್ಟಪಡ್ತೀವಿ, ನೀವು ಇಷ್ಟಪಡ್ತೀರಾ. ಈಗ ಅದು ಅಲ್ಲಿಂದ ಜೊತೆ ಮೇಲೆ ಹಾಕೊಂಡು ಹೋಗ್ಬಿಡೋ ನಾವು. ಬಾಯಿ ಕಡೆ ಇಲ್ಲ, ಹಾಲೈತೆ ಕರ ಐತೆ ಅಷ್ಟೇ. ಇನ್ನು ಮುಂದೆ ಅದು ಫಲ ಆತದೋ ಬಿಟ್ಟದೋ ಇಲ್ಲ, ಅರ್ಗರಾವ್ಗೆ ಮಾರ್ತೀವೋ ಇಲ್ಲ ಈಗಲೇ ಮಾರ್ತೀವೋ ಗೊತ್ತಿಲ್ಲ. ಅವರು 55 ಹೇಳಿದ್ರು, ನಾನು 50ರೊಳಗೆ ಏನಾನ ಬಿಡ್ರಿ ಹಾಕೊಂಡು ಹೋಗ್ತೀನಿ. ಹೌದಾ? ಹಾಂ, ಅದ್ರದ್ದು 1,000 ಐತಂದ್ರ ಅದು 1,000 ಐತೆ. ಅದ್ರದ್ದು ಕೊಡ್ತೀನಿ ಬಿಡ್ರಿ. ಇಲ್ಲೇ 1,000 ಆಯ್ತು. ಅದ್ರದ್ದು ಕೊಡ್ತೀನಿ. ಇವಾಗ ಇದು ಅಣ್ಣ ಹೇಳಿ, ಇವು ಬೇಕಾದ್ರೆ ಎಲ್ಲಾರು ದಬಾಯಿಸ್ಬೋದು, ಅವು ನಡೆಯಲ್ಲಣ್ಣ. ನಡೀಲಿಲ್ಲ ಅಂದ್ರೂ ಹಾಲು ಐತೆ ಅಣ್ಣ. ಅದಕ್ಕೋಸ್ಕರ ನಾನು ಕೇಳಿದ್ದು. ಹಾಲಿರೋದಕ್ಕೋಸ್ಕರ ಹಾಲಿಲ್ಲ ಅಂದಿದ್ರೆ ನಾನೇನು ಮಾತಾಡ್ತಿರ್ಲಿಲ್ಲ. ಏನು ಹಾಲಿರೋದ್ರಿಂದ 2 ದಿನ ಹಾಲನ್ನ ಕರೆದು ಅದೆಷ್ಟನ ಹೋಗ್ಲಿ, ಏನೋ ಬಿಸಾಕನ ಅನ್ನೋ ಧೈರ್ಯ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರಂಗೆ ಪಟ್ಟಿಡ್ದು ಮಾರೋಕ್ಕಾಗಲ್ಲ. ಈಗ ನೋಡು, ಈಗ 4 ಎಲ್ಲ ತಿಂದನು ಬೆಳಗ್ಗೆ 3, ಸಾಯಂಕಾಲ 3 4, 5, 4, 4, 7 ಫ್ಲಾಟ್ ಜರ್ಸಿ ಅವೆಲ್ಲ ಫ್ಲಾಟ್ ಬರ್ತಾವ ಬಿಡ್ರಿ, ಫ್ಲಾಟ್ ನಾವು ಅದ್ರ ಬಗ್ಗೆ ನಾವೇನು ಇದು ಮಾಡ್ತಾ ಇಲ್ಲ. ಏನೋ ಇದ್ರಾಗ ನಾ ಬಿಟ್ಟು ಹೇಳ್ಬಿಡ್ರಣ, ಆ ಲೆಕ್ಕಾಚಾರಕ್ಕಾಗಲ್ಲ. ಆ ಲೆಕ್ಕಾಚಾರಕ್ಕಾಗಲ್ಲ. ಹೇಳ್ಬೇಕಾದ್ರೆ ಅಲ್ಲಿ ಬಿಟ್ಟೈತಿ, ಇದಕ್ಕೂ ಯಾಕೆ ಕೊಟ್ಟು ಮಾಡ್ತೀಯಣ ನೀನು? ಅಲ್ಲಿ ಬಿಟ್ಟೈತೆ ಕರ, ಇಲ್ಲಿ ಕೇಳೋ ಕರ ಐತೆ, ಹಾಲು ಐತೆ, ಫ್ರೆಶ್ ಕರ. ಅವರು ಹಿಡಿತಿರ್ಲೇ ಅಲ್ಲ, ಫ್ರೆಶ್ ಕರ ಕರ ಹಿಡಿತಿರ್ಲೇ ಅಲ್ಲ. ನೀನು ಕರ ಕರ ಅಂತಿ, ಕರ ಬಿಸಾಕ್ತಾರೆ. ಅದು ಒಂದು ಮನೆ ತವಿದವ ಕರ ಬಿಟ್ಟವ್ರೆ ಕರ ಇರ್ಬೇಕು ಅದಕ್ಕೆ. ಗೊತ್ತಾಯ್ತಾ? ಹೇಳೋಣ, ಹೇಳು. ನಾನ್ ದಪ್ಪ ಏನ್ ಇದ್ ಮಾಡಲ್ಲ, ಹೇಳೋಣ. 50,000 ಕೊಡ್ತೀನಿ ಅಣ್ಣ. ಅಣ್ಣ 55 ಹೇಳ್ತೀರಿ, ಹಾಲು ಗೊತ್ತಿದ್ದೀರಿ. 55 ಮಾಡು. ಅಲ್ಲ, ಇವಾಗ 55 ಅಣ್ಣ. ಬಾಗಿಲು ತೆಗೆದ್ರೆ ನಾವು ಕೇಳ್ಬೋದು. 55
ನಾವು ಒಂದ್ ತಿಂಗಳು ಹಾಲು ಕರ್ದು ಹಾಕಿ ಎಷ್ಟು ಬರ್ತದ ಅಷ್ಟು ಬಿಸಾಕ್ಬೇಕು, ಇಲ್ಲ ಹಾಲು ಬಂದ್ರೆ ಹಂಗೆ ಮಡಿಕೋಬೇಕು ಅಷ್ಟೇ. ಅದ್ರಾಗ ಹಾಲು ಬಂದೈತೆ, ನಾನು ಕರೆದ್ಬಿಟ್ಟು ಹೇಳಿ ನಿಮ್ಮ ಬೆಳಗ್ಗೆ ನಂಬರ್ ಐತೆ. ಆಯ್ತು ಬಂದ ಅಂತ ಫೋನ್ ಮಾಡಿ. ಆಯ್ತು, ಫೋನ್ ಮಾಡ್ತೀನಿ ಅಣ್ಣ. ಏನೋ ಹೋಗಿದ್ದಿತ್ತು ಒಂದು ಟೈಮು ಹೆಚ್ಚು ಕಮ್ಮಿ ಕೊಡ್ತಾವ ಅಷ್ಟೇ ಬಿಟ್ರೆ ಅಣ್ಣ ಅರ್ಧ ಲೀಟ್ರ್ 1 ಲೀಟ್ರ್ ಹೆಚ್ಚು ಕಮ್ಮಿ ಬಂದ್ರೆ ನಾವೇನು ಇದ್ ಮಾಡಲ್ಲ, ಬರ್ತಾವ ಒಂದ್ ದಿವಸ ಆಮೇಲೆ ನಾಳೆಯಿಂದ ಅದೇ ಅದಕ್ಕೆಲ್ಲ ನಾವೇನ್ ಹಿಂದೆನೆ ಏನ್ ಫೋನ್ ಮಾಡಿ ಇದ್ ಮಾಡಲ್ಲ. ಸೆಟ್ ಆಗ್ಬೋದು. ನಮಗೂ ಯಾರು ಏನಂಗ್ ಫೋನ್ ಮಾಡಿಲ್ಲ, ನಾವು ಕೊಟ್ಟಿರೋ ದನಗಳು ಯಾರು ಕೇಳಿಲ್ಲ. ಇಲ್ಲ ಬರ್ತದ ಇಟ್ಕೊಳ್ರಣ, ತಿರ್ಗಿ ಯಾಕೆ ಸುಮ್ನೆ ಮಾತ್ಬೇಡ. ದಯವಿಟ್ಟು ನನಗೆ ಗೊತ್ತಿಲ್ಲ. ಇಲ್ಲ ಬರ್ತದ ನೋಡ್ರಿ. ಮ್ಯಾಲಿದ್ರೆ ಮಾತಾಡಿ ಸರ್, ಒಳಗಡೆ ಮ್ಯಾಲ ನಾವೆಲ್ಲಿ ನೀವೇ ಹೇಳ್ರಿ. ಮಾರ ಅಂಕಿಂಗ್ ನಡೆಯಲ್ಲ ಅಣ್ಣ, ಎಲ್ಲ ಸರಿ ಅಲ್ಲಿ ನೋಡಿದಂಗೆ ಓಡೋಗ್ತಾರೆ ಯಾರು. ಅಲ್ಲಿಂದ ಬಿಟ್ರೆ ಏನಿಲ್ಲ ಅದಲ್ಲ. ಅದು ಏನೋ ಗರಿ ಆಡಿದ್ರೇನೋ ಒಂಥರ ಅಲ್ಲ 2 ಬಿಟ್ಟು 4 ಗರಿ ಹೊಡೆದ್ಬಿಟ್ಟೈತೆ. ಇನ್ನು ನನ್ನ ಮನೆಗೆ 3 ಕೊಟ್ಟು 5 ನೋಡಿದ್ದಾನೆ. 8, 7, 6, 7 ಫೆಬ್ರವರಿಯಲ್ಲಿ ಇದ್ದು 3-4 ಇವತ್ತು ಹಾಲು ಕಮ್ಮಿ. ಏನಪ್ಪ ಇಸ್ಕಣದ ಒಳಗಂತೂ ಕೂಡ ನಡೆಯಲ್ಲ. ಒಳಗ ಆಗ್ತದಣ್ಣ. ಅಣ್ಣ ಮೇಲೆ ಆಗ್ತದಣ್ಣ ನಮ್ಗೆ ಹೋಗುವಾಗ, ಅಲ್ಲಿ ಹೋಗುವ ಮೇಲೆ ಆಗೋದಕ್ಕೆ ಒಳಗೆ ಬರಲ್ಲ ನಮ್ಗೆ. ಒಳಗೆ ಒಳಗೆ ಹೇಳ ಒಂದ್ ಮಾತಾ, ನೀನ್ ಹೇಳೋದು ಬೇಡ ಏನೋ ಬೇಡ. ಒಳಗ್ ಕೊಡೋದೇ ಅಲ್ವಂತೆ, ಹೇಳ್ಬಾರ್ದು ಅಂತಾರೆ. ಒಳಗೆ ಒಳಗೆ ಮ್ಯಾಲ್ ತೆರ್ದ್ರೆ ನಾವ್ ಧೈರ್ಯ ಮಾಡೇವ. ಒಡೆ ಬೇರು ಇದಾಗ್ಯವೆ, ತಿರ್ಗ ಅವನ ಬಿದ್ರು ಗುಟ್ಟಿ ಅದ್ನ ಏನ್ ಆಟ್ಬಿಟ್ಟ ಅವನು. ಇಲ್ಲ ಅದಲ್ಲಿ ಚೆನ್ನಾಗಿದ್ರು 10-15 ಜಾಸ್ತಿ ಆಗ್ತದೆ. ಇಲ್ಲ ಹಾಲ್ನಾಗೆ ಇಲ್ಲ 2 ಲೀಟರ್ 1 ಲೀಟರ್ ಕಮ್ಮಿ ಇರ್ಬೋದು, ಇಲ್ಲ ಜಾಸ್ತಿ ಸುಳ್ಳು ದನ ಕೊಡಲ್ಲ. ಬೇಕಾದ್ರೆ ಪ್ರಕಾಶ್ ಅವನ್ನೆಲ್ಲ ಕೇಳಿ ನೀವು. ಅಣ್ಣ ನಾವ್ ಯಾರು ಇನ್ನೊಬ್ರು ಕೇಳಲ್ಲ. ಈಗ ನಿಮ್ಮನ್ನ ಹಾಲು ನಾವೇನ್ ಚೆಕ್ ಮಾಡ್ಸಲ್ಲ, ಅದೇನ್ ನೀವ್ ಹೇಳಿರೋ ಮಾತಿನ ಮೇಲೆ ನಂಬಿಕೆ ಅಷ್ಟೇ. ಅದೇನ್ ಅರ್ಧ ಲೀಟರ್ ಕಮ್ಮಿನೇ ಬರ್ತೈತ ಜಾಸ್ತಿನೇ ಬರ್ತೈತ, ನಮ್ಮ ಮನೆ ಬರೋ ಅದೃಷ್ಟ ಅಷ್ಟೇ. ಹೇಳಿ ಲೆಕ್ಕಾಚಾರ ಹಿಂಗೆಲ್ಲ ಹೇಳಿ. ಗಂಟೆ ಕಳ್ಕೊಂಡ್ ಕೊಡಕ್ಕೆ ಕೊಡ್ತೀನಿ. ಅಯ್ಯ ಗಂಟೆ ಕಳ್ಕೊಂಡು ಇಲ್ಲ ಬಿಟ್ರೆ 50 ಮೇಲೆ ಇದ್ರೆ ಹೇಳು. 50 ಮೇಲೆ ಇದ್ರೆ ಹೇಳು. ಇನ್ನೊಂದು 500,000ಕ್ಕೆ ಇಷ್ಟೊಂದು ಕೊಟ್ಟಿರಲಿಲ್ಲ ನನಗ್ ಬಂದಿಲ್ಲ ಸರ್. ಇನ್ನ ಬೇಕಾದ್ರೆ ಇವು ಮಾಲವೇ ಯಾರು ಬೇಕಾದ್ರು ಮೋತಾರೆ, ಅವನ್ನ ಯಾರು ನೋಡಲ್ಲ. ನೋಡಿದ ತಕ್ಷಣ ಓಡ್ತಾರೆ. ಆಮೇಲೆ ಆಗಲ್ವಾ ಸಾ? ಇಲ್ಲ 9ಕ್ಕೆ ಆಗಲ್ವಾ ಸಾ? ಇಸ್ಕೊಳ್ರಿ ಅದ್ರ ಕೊಡ್ರಿ ದುಡ್ಡು. ಅಣ್ಣ ಯಾಕೆ ವಾಪಸ್ ಕೊಡ್ತೀರಿ? 1,000 ರೂಪಾಯಿಗೆ ಯಾಕಣ್ಣ? ಇನ್ನೊಂದು ವಾರ ಅದು ಹಾಲು ಕರ್ದಿಲ್ವಾ? ವಾರ ಇಲ್ಲ ಸರ್, 4 ದಿವಸನೋ 5 ದಿವಸನೋ ಆಯ್ತು ಅಷ್ಟೇ. ನನ್ ಯಾಕೆ ಇನ್ 1,000 ರೂಪಾಯಿ 500 ರೂಪಾಯಿ? ಅಯ್ಯೋ ನನಗೆ ಇಲ್ಲ ಸರ್, ನಾನು ಗಂಟೆ ಕಳ್ಕೊಂಡೆ. ನಾನು ಹೇಳ್ತಾ ಇದ್ದೀನಿ 49 ನನಗೆ ಅಲ್ಲ, ನನ್ಗೆ 500 ರೂಪಾಯಿ 1,000 ರೂಪಾಯಿ ಅಷ್ಟೇ ಬೀಳ್ತದೆ. ಏನಕ್ಕೆ ಮಾಡಬೇಕು? ಅಷ್ಟೇ ಬೀಳ್ತದಣ್ಣ. ಏನಕ್ಕೆ ಮಾಡಕ್ ಹೋಗ್ಬೇಕು? ಏನಿಲ್ಲ ಗಂಟೆ ಬಿಟ್ಬಿಟ್ಟು ವ್ಯಾಪಾರ ಮಾಡಕ್ ಗಂಟೆ ಆಗೋಯ್ತಲ್ಲ ಗಂಟೆ ಆಗೋಯ್ತು. ಹೋಗೋಣ ಈಗ 49ಪ್ಪ. ಇದೇಡ್ಸ್ಕೊಡ್ರಿ. ಇದು ಅದು ವಾಪಸ್ ಕೊಡ್ಬೇಡ್ರಿ. ಕೊಟ್ಟ ಮೇಲೆ ವಾಪಸ್ ಕೊಡ್ಬೇಡ್ರಿ ದಯವಿಟ್ಟು. ಬೇಡ ಏನೋ ನಾವ್ ಹಾಲಿನ ಕಾಯಿಸು ಬೇಕಾದ್ರೆ ಇವು ಮಾರ್ಕಂತೀವೇನೋ, ಅದ್ ಮಾತ್ರ ಹಾಲು ಗುಳಿಸ್ಕಂತೀವಿ. ಒಂದು ತಿಂಗಳು ಕರೆದು ಹೋದ್ರೆ ಹೋಗ್ಬೋದು, ಇಲ್ದಿರ್ ಮನೆ ಒಳಗೆ 2 ತಿಂಗಳು ಕರೆದ್ಬಿಟ್ಟು ನನಗೆ ಕೊಡಿದ್ದಾನ. ಆಯ್ತು ಹೋಗೋಣ. ಆಯ್ತು ಮುಂದೆ ಕೊಟ್ರದ್ ಹೇಳ್ರಿ. ಯಾಕೆ ಕನ್ಫ್ಯೂಸ್ ಅಲ್ಲ. ಈಗ ಅದನ್ನ ಸೇರಿಸಿ ಎಣಿಸ್ಕೊಂತಾರ ಅವರು. ಸ್ನೇಹಿತರೆ ನೋಡಿ, ಇವೇ 4 ಹಸು, 4 ಸೇರಿಸಿ 1,44,000 ವ್ಯಾಪಾರ ಆಗಿದೆ.